ನಿಲ್ತಾನೇ ಇಲ್ಲ ಪಾಕಿಸ್ತಾನ ಅಫ್ಘಾನಿಸ್ತಾನದಂತಹ ಯುದ್ಧದ ಭೀತಿ. ಯಾಕಂದರೆ ಇದರ ನಡುವೆಯೂ ಕೂಡ ಸಾಕಷ್ಟು ಯುದ್ಧದ ವಾತಾವರಣ ಇದೆ. ಪಾಕ್ ವಿಮಾನಗಳ ಮೇಲೆ ಅಫ್ಘಾನ್ ದಾಳಿ ಕೂಡ ಮಾಡಿದೆ. ಒಂದು ಕಡೆ ಇಸ್ರೇಲು ಇರಾನು ಅಮೇರಿಕದ ಯುದ್ಧ ಆದರೆ ಇನ್ನೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಯುದ್ಧದ ಭೀತಿ. ಪಾಕ್ ವಿಮಾನಗಳ ಮೇಲೆ ಅಫ್ಘಾನ್ ದಾಳಿ ನಡೆಸಿದೆ. ಕಾಬೂಲ್ನಲ್ಲಿ ಸ್ಫೋಟ ಆಗಿದೆ, ಗುಂಡಿನ ಚಕಮಕಿ ಕೂಡ ಆಗಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನದ ಮಧ್ಯೆ ಗಡಿ ಉದ್ವಿಗ್ನತೆ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನದ ವಾಯುದಾಳಿಗೆ ಅಫ್ಘಾನ್ ಪಡೆಗಳು ಪ್ರತಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಯುದ್ಧದ ಹಂತಕ್ಕೆ ತಲುಪ್ತಾ ಇದೆ ಪರಿಸ್ಥಿತಿ. ನಿಯಂತ್ರಣನೇ ಸಿಗ್ತಾ ಇಲ್ಲ. ಏನಾದರೂ ಆಗ್ಬೋದು. ತಾಲಿಬಾನ್ ಸರ್ಕಾರದ ವಕ್ತಾರ ಜಬಿಹುಲ್ಲಾ ಮುಜಾಹಿದೇನ್ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ ಬೆಳಗ್ಗೆನೇ ಪಾಕ್ ವಿಮಾನ ಹೊರದುಳಿಸಿದ್ದಾರೆ ಅಫ್ಘಾನಿಸ್ತಾನದ ವರದಿ ಏನಾಗ್ತಾ ಇದೆ, ಪಾಕಿಸ್ತಾನದ ಮಿಲಿಟರಿ ಪಡೆ ಒಂದು ರೀತಿಯಾಗಿ ಎರಡೂ ಕಡೆಯಿಂದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿರುವಂತಹ ಅಮೆರಿಕನ್ನರಿಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಎರಡೂ ದೇಶಗಳ ನಡುವೆ ಕೂಡ ಯುದ್ಧದ ಭೀತಿ ದೊಡ್ಡ ಮಟ್ಟದಲ್ಲಿಯೇ ಇದೆ. ಅದು ಗಡಿ ವಿವಾದದ ವಿಚಾರವಾಗಿದೆ. ಕಾಬೂಲ್ನಲ್ಲಿ ಸ್ಫೋಟ ಆಗಿದೆ, ದೊಡ್ಡ ಮಟ್ಟದಲ್ಲಿ ಅನೇಕ ಕಡೆ ಗುಂಡಿನ ದಾಳಿ ಕೂಡ ಆಗಿದೆ. ಇಲ್ಲಿ ಗಡಿ ವಿಚಾರವಾಗಾದರೆ ಇರಾನು ಇಸ್ರೇಲ್ ಮಧ್ಯೆ ಬೇರೆ ರೀತಿಯಾದಂತಹ ವಿಚಾರ. ಈಗಾಗಲೇ ಅಲ್ಲಿ ದೊಡ್ಡ ಮಟ್ಟದಲ್ಲಾಗಿ ಅಲ್ಲಿನ ನಾಯಕನೇ ಸಾವನ್ನಪ್ಪಿದ್ದಾರೆ. ಇಲ್ಲಿ ಕೂಡ ಅದೇ ರೀತಿಯಾಗಿ ಈ ಯುದ್ಧದ ವಾತಾವರಣ ದೊಡ್ಡ ಮಟ್ಟದಲ್ಲಿ ಹೋಗೋ ಥರ ಕಾಣ್ತಾ ಇದೆ. ಇಲ್ಲಿ ಗಡಿ ವಿವಾದ ಇದೆ. ಪಾಕಿಸ್ತಾನದ ವಾಯು ದಾಳಿ ಏರಿದೆ, ಅದಕ್ಕೆ ಪ್ರತಿ ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಫ್ಘಾನಿಸ್ತಾನದ ಯೋಧರು. ನೋಡಿ, ಏಕಕಾಲದಲ್ಲಿನೇ ಬೇರೆ ಬೇರೆ ದೇಶಗಳು ಯುದ್ಧ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಭಾರತ ಕೂಡ ಸೇರಿಬಿಡ್ತು. ಈ ಹಿಂದೆ ಭಾರತ ಪಾಕಿಸ್ತಾನ ಯುದ್ಧ ಏನಾಯಿತು, ಒಂದಾದ ನಂತರ ಒಂದು ಬೇರೆ ಬೇರೆ ದೇಶಗಳ ಮಧ್ಯೆ ಯುದ್ಧವನ್ನು ಕಾಣೋಕೆ ಸಿಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ಒಂದು ದೊಡ್ಡ ಯುದ್ಧಕ್ಕೆ ಏನಾದರೂ ಕಾರಣವಾಗುತ್ತಾ, ಈ ಎಲ್ಲ ಯುದ್ಧಗಳನ್ನು ಒಗ್ಗೂಡಿಸ್ಕೊಂಡಾಗ ಎನ್ನುವಂತಹ ಆತಂಕ ಕೂಡ ಈಗ ಪ್ರಪಂಚದಾದ್ಯಂತ ಕಾಡ್ತಾ ಇದೆ. ಯಾವ ಹಂತಕ್ಕೆ ಹೋಗ್ಬೋದು ಈ ಎಲ್ಲ ಯುದ್ಧಗಳು ಅಂತ. ಅವರವರಿಗೆ ಅನುಕೂಲ ಇರುವಂತಹ ಅಥವಾ ಸ್ನೇಹಿತರಾಗಿರುವಂತಹ ರಾಷ್ಟ್ರಗಳ ಜೊತೆ ಮಾತನಾಡಿ ಏನಾದರೂ ದೊಡ್ಡ ಯುದ್ಧಕ್ಕೆ ಕಾರಣ ಆದರೆ ಪ್ರಪಂಚದ ಗತಿ ಏನು ಎನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ತಾಲಿಬಾನ್ ಸರ್ಕಾರದ ವಕ್ತಾರ ಆಗಿರುವಂತಹ ಜಬಿಹುಲ್ಲಾ ಮುಜಾಹಿದ್ ಮಾಹಿತಿ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಬೆಳಗ್ಗೆನೇ ಪಾಕ್ ವಿಮಾನ ಹೊಡೆದು ಉರುಳಿಸಿದ್ದಾರೆ ಅಫ್ಘಾನಿಸ್ತಾನದವರು. ಪಾಕಿಸ್ತಾನ ಕೂಡ ವರದಿ ಮಾಡ್ತಾ ಇದೆ, ಎಲ್ಲೆಲ್ಲಿ ನಾವು ಪಾಕಿಸ್ತಾನದ ಮಿಲಿಟರಿಯನ್ನು ಹೊಡೆದಾಕಿದ್ದೀವಿ, ಏನೇನಾಗಿದೆ, ಎಷ್ಟು ಜನ ಸತ್ತೋಗಿದ್ದಾರೆ, ಇದ್ರ ಬಗ್ಗೆ ಅವರು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಪಾಕಿಸ್ತಾನ ಕೂಡ ಮಾಹಿತಿಯನ್ನು ಕೆಲವರು ನಂಬೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅನೇಕ ಬಾರಿ ಸುಳ್ಳು ಹೇಳ್ತಾ ಇದ್ರು. ಈಗ ಇದೇ ವಿಚಾರವಾಗಿ ಕೂಡ ಮತ್ತಷ್ಟು ಯುದ್ಧ ಜಾಸ್ತಿ ಆಗುವಂತಹ ಸಾಧ್ಯತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.